ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಡಿ ಶ್ರೀನಿವಾಸ್ ಅವರು ಸೀರಿಯಲ್ ನಂಬರ್ 2 ಫಸ್ಟ್ ಪ್ರಯಾರಿಟಿ ವೋಟನ್ನು ಅವ್ರಿಗೂ ಕೊಟ್ಟು ಅವರನ್ನು ಗೆಲ್ಲಿಸಿ ನಿಮಗೋಸ್ಕರ ನಾವು ಕೆಲಸ ಮಾಡೋಕ್ಕೆ ನೀವು ಯಾವ ರೀತಿಯಲ್ಲಿ ಬೆಳಗ್ಗೆ 7-8 ಶಾಲೆಗೆ ಬಂದು ಸಾಯಂಕಾಲ 5-5ವರೆಗೆ ನೀವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತೀರೋ ಅದೇ ರೀತಿಯಲ್ಲಿ ನಾವು ಬೆಳಗ್ಗೆ 7-8 ಗಂಟೆಯಿಂದ ಸಾಯಂಕಾಲ 5-5ವರೆವರೆಗೂ ನಿಮ್ಮ ಸಮಸ್ಯೆಗಳು ಯಾರಿಗೂ ಏನು ಬರಬಾರ್ದು, ಹಂಗೂ ಬಂದರೆ ನಾವು ನಿಮ್ಮ ಜೊತೆಗಿದ್ದು ಆ ಕೆಲಸಗಳನ್ನು ಮಾಡುವಂಥದ್ರಲ್ಲಿ ನಾವು ಖಂಡಿತವಾಗ್ಲೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಗುರುಗಳು ಅಂತ ಹೇಳ್ತಾರೆ. ಗುರುಗಳಿಗೆ ಬೆಲೆಯೇ ಇರೋದಿಲ್ಲ. ನಾವು ಯಾವ ಮಟ್ಟಕ್ಕೆ ಬೆಲೆ ಇಟ್ಕೊಳ್ತೀವೋ ಆ ಮಟ್ಟಕ್ಕೆ. ಇವತ್ತು ನಾನು ಓದಿರುವಂಥ ಶಾಲೆಯಲ್ಲಿ 1ನೇ ಕ್ಲಾಸಿಂದ 4, 7ರಿಂದ 8 ಬೈರ್ಕೂರು, ನಮ್ಮ ಮುಳಬಾಗಿಲು ತಾಲೂಕು ಬೈರ್ಕೂರಲ್ಲೇ 7ರಿಂದ 8 ಓದಿದೆ. ನಮ್ಮೂರಲ್ಲಿ ಅದಕ್ಕೆ ಮುಂಚೆ ನಮ್ಮೂರಲ್ಲಿ ಓದಿದ್ದೆ. ಇವತ್ತು ನಮ್ಮ ಗುರುಗಳು ಯಾವತ್ತಾದ್ರೂ ನಮ್ಮ ಗುರುಗಳು ಬರ್ತ್ಡೇ ಅಂದರೆ ಅಲ್ಲಿ ಹೋಗ್ತೀನಿ, ಮಾತಾಡ್ಕೊಂಬರ್ತೀನಿ. ನನ್ನ ಒಂದೇನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮ ಅಂದರೆ BT ಕೃಷ್ಣಪ್ಪ ಅಂತ ನಮ್ಮ ಗುರುಗಳಿದ್ದಾರೆ. ಅವ್ರನ್ನ ನನಗೆ 1ನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೂ ಈಗಲೂ ಇದ್ದಾರೆ. ಅವ್ರ ವಯಸ್ಸಾಗಿದೆ, ಆದರೂ ವಯಸ್ಸಾದ್ರೂ ನಮ್ಮ ಥರ ಆ್ಯಕ್ಟಿವ್ ಆಗಿದ್ದಾರೆ. 90 ವಯಸ್ಸಾಗಿದ್ದರೂ ನಮ್ಮ ಥರ ಆ್ಯಕ್ಟಿವ್ ಆಗಿದ್ದಾರೆ. ಅವ್ರ ಗುರುಗಳು ಅಂದರೆ ನಮ್ಮ ಅಪ್ಪಗೂ ಅವರೇ ಗುರುಗಳು, ನನಗೂ ಅವರೇ ಗುರುಗಳು, ನಮ್ಮ ಅಣ್ಣನಿಗೂ ಅವರೇ ಗುರುಗಳು. ಅಂದರೆ ನನ್ನ ಮಕ್ಕಳಿಗೆ ಆಗಿಲ್ಲ ಅವ್ರ ಗುರುಗಳು ಅಷ್ಟೊತ್ತಿಗೆ ಅವ್ರು ರಿಟೈರ್ಡ್ ಆದರು. ಗುರುಗಳಂದರೆ ಒಂದು ಒಳ್ಳೆಯ ಸ್ಥಾನ ಇದೆ ನಿಮಗೆಲ್ಲರಿಗೂ. ಅದರಿಂದ ಇವತ್ತು ನಾವು ಬಂದಿರುವಂಥ ಕಾರಣ ಏನು ಅಂದರೆ, ನಾನಾಗ್ಬೋದು, ನಮ್ಮ MLC ಆಗ್ಬೋದು, ಅನಿಲಣ್ಣವರು, ನಮ್ಮೆಲ್ಲ ಶಿಕ್ಷಕರು, ನೀವೆಲ್ಲರೂ ಇದ್ದೀರಾ, ಎಲ್ಲರಿಗೂ ನಾನು ಧನ್ಯವಾದಗಳು. ನಾವು ಯಾವತ್ತೂ ಶಿಕ್ಷಕರ ಕ್ಷೇತ್ರದ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಯಾವುದೇ ಪ್ರಚಾರಕ್ಕೆ ಯಾವತ್ತೂ ನಾನು ಬಂದಿಲ್ಲ. ಮೊದಲು ನಾನು MLA ಇದ್ದೆ, ಆಗಲೂ ಇದೆಲ್ಲ ಬಂದಿಲ್ಲ. ಅವರೇನೋ ಎಲೆಕ್ಷನ್ ಮಾಡ್ಕೊಳ್ತಾರೆ, ನಮ್ಗೆ ಹೇಳೋಕ್ಕೆ ಸರ್ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ನಾವು ಹೇಳ್ತಾ ಇದ್ವಿ ಅಷ್ಟೇ. ಈ ಥರ ಬಂದು ಎಲ್ಲೂ ಓಟ್ ಕೇಳಿಲ್ಲ. ಇವತ್ತಿರೋ ಪರಿಸ್ಥಿತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಡಿ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆಗಿದ್ದಾರೆ. ನಮ್ಮ ಮಾಜಿ ಮಂತ್ರಿಗಳಾದಂಥ ಕೃಷ್ಣಪ್ಪ ಅವರ ಅಳಿಯ ಅವರು ಒಂದು ಒಳ್ಳೆಯ ಇನ್ಸ್ಟಿಟ್ಯೂಟ್ಸ್ ಇಟ್ಕೊಂಡು ಹೆಚ್ಚು ಜನಗಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟನ್ನು ಇಟ್ಕೊಂಡು, ಅವ್ರ ಮಾವನ ಇನ್ಸ್ಟಿಟ್ಯೂಟನ್ನು ಅವ್ರು ಇಲ್ಲದೇ ಕಾರಣದಿಂದ ಇವ್ರು ಮೇಂಟೈನ್ ಮಾಡಿಕೊಂಡು ಹೋಗ್ತಾಯಿದ್ದಾರೆ. ಒಂದು ಒಳ್ಳೆಯ ವ್ಯಕ್ತಿ ಅವರು. ಇದಕ್ಕೆ ಮುಂಚೆನೂ ನಿಂತು ಸೋತಿದ್ದಾರೆ. ನಮ್ಮ ಧ್ವನಿ ಒಂದೇ. ನಾವಿವತ್ತು ಓಟ್ ಕೇಳಕ್ಕೆ ಬಂದಿರೋದು ನಾವು ಗೆದ್ದುಬಿಡಬೇಕು, ನಾವೇನೋ ಮಾಡ್ಕೊಂಬಿಡಬೇಕು, ನಾವೇನೋ ಆಗ್ಬಿಡಬೇಕು ಅನ್ನೋ ಒಂದು ಉದ್ದೇಶ ಅಲ್ಲ. ಇವತ್ತು ನಮ್ಮ ಭಾರತ ದೇಶದಲ್ಲಿ 17% ಜನ ವಿದ್ಯಾಭ್ಯಾಸದ ಕೊರತೆ ಆಗ್ತಾಯಿದ್ದಾರೆ, ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾ ಇದ್ದಾರೆ. ಅದರಲ್ಲೂ ಓದಿ ನೀವು ಡಿಗ್ರಿಗಳು ಈ ಥರ ಮಾಡಿ ಟೀಚರ್ ಮಟ್ಟಕ್ಕೆ ಬಂದು ಕೆಲಸ ಇಲ್ಲದೆ ಇರುವಂಥವರು 8ರಿಂದ 13% ಇದ್ದಾರೆ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯಲ್ಲಿ 8ರಿಂದ 13% ಈ ಜನ ಇದ್ದಾರೆ. ಇಂಥವ್ರಿಗೆಲ್ಲ ಓದಿ, ಎಲ್ಲವನ್ನೂ ಓದಿ, ತಂದೆ ತಾಯಿ ಕಷ್ಟಪಟ್ಟು ಅವ್ರನ್ನ ಓದಿಸಿ, ಡಿಗ್ರಿ ಮಾಡಿಸಿ, ಗ್ರ್ಯಾಜುಯೇಷನ್ ಮಾಡಿಸಿ, ಎಲ್ಲ ಮಾಡಿಸಿ ಅವ್ರಿಗೆ ಕೆಲಸ ಸಿಗದೇ ಇದ್ದರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ನಾಳೆ? ಯಾವಾಗ ಕೆಲಸ ಸಿಗಲ್ವೋ ಅವಾಗ ದಾರಿ ಬದಲಾಗ್ತದೆ, ಬೇರೆ ದಾರಿಗೆ ಹೋಗ್ಬೇಕಾಗ್ತದೆ. ಅದರಿಂದ ಇಂಥ ವಿಚಾರಗಳೆಲ್ಲ ಇರೋದ್ರಿಂದ ನಾವು ಅದನ್ನೆಲ್ಲ ಒಂದು ಸರಿಪಡಿಸ್ಬೇಕು. ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಡಿಗ್ರಿ ಮಾಡಿರೋ 3,000 ರೂಪಾಯಿನೋ ಕೊಟ್ಟು ಓದಿ, ಯಾಕೆ ಕೊಡಬೇಕು 3,000 ರೂಪಾಯಿ ಓದಿರೋರಿಗೆ? ಅದೇ ಅವ್ರ ಬದಲು ಕೆಲಸ ಕೊಡಬೇಕಲ್ಲ ಅವ್ರಿಗೆ. ಆದರೆ ನಾವು ಕೊಡ್ತಾ ಇರೋದೇನು ಅಂದರೆ, ಅವರು ಆ ದುಡ್ಡನ್ನು ಇಟ್ಕೊಂಡು ಕೆಲಸವನ್ನು ಓಡಾಡಲಿಕ್ಕೆ ಖರ್ಚು, ಅವರು 2 ವೀಲರ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಓಡಾಡಲಿಕ್ಕೆ ನಾವು ಕೆಲಸ ಸಿಕ್ಕಲಿ ಅವ್ರಿಗೆ ಅಂತ ನಾವು ಮಾಡ್ತಾಯಿದ್ದೀವಿ. ಆದ್ರೂ ಎಲ್ಲರಿಗೂ ಹೋದ ಮೇಲೆ ಅವ್ರಿಗೆ ಕೆಲಸ ಸಿಗುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಉದ್ದೇಶ. ಅದರಿಂದ ದಯವಿಟ್ಟು ತಾವೆಲ್ಲರೂ ಶಿಕ್ಷಕರು ಅಂದರೆ ಗುರುಗಳು, ಒಳ್ಳೆಯ ಗೌರವ ಇದೆ. ತಂದೆ ತಾಯಿಗೆ ಮಕ್ಕಳು ಭಯ ಪಡೋದಿಲ್ಲ, ಬೆದರಿಸ್ತಾರೆ. ಅದೇ ಶಿಕ್ಷಕರು ಅಂತೇಳಿದ್ರೆ ಮಕ್ಕಳು ಭಯಪಡ್ತಾರೆ, ಭಯಪಟ್ಟು ಓದ್ತಾರೆ. ನಾನು ಚಿಕ್ಕ ಹುಡುಗನಾಗಿರ್ಬೇಕಂದ್ರೆ ಸ್ಕೂಲಿಂದ ಆಚೆ ಬಂದುಬಿಟ್ರೆ ನನಗೆ ಒಂಥರ ದೇವ್ರು ಬಂದಂಗೆ ನನ್ನ ಮೈ ಮೇಲೆ ನನಗೆ ಯಾರನ್ನೂ ಕೇರೆ ಮಾಡ್ತಾ ಇರಲಿಲ್ಲ. ಆ ಥರ ಇದ್ವಿ ನಾವು. ಅದೇ ನಮ್ಮ BT ಕೃಷ್ಣಪ್ಪನವ್ರು ನಮ್ಮ ಮೇಷ್ಟ್ರು ನೋಡಿಬಿಟ್ರೆ ಈ ಬಲೂನ್ಗೆ ಸೂಜಿನಲ್ಲಿ ಗುಚ್ಚಿದ್ರೆ ಹೆಂಗೆ ಮಾಡಿದ್ರೆ ಪಟಾಸ್ ಅಂತ ಹೊಳೆಯುತ್ತದೋ ಆ ಥರ ಅವ್ರು ನೋಡಿದ್ರೆ ಭಯ ಇತ್ತು. ಅಂದರೆ ಗುರುಗಳಂದರೆ ಅಷ್ಟೊಂದು ಮರ್ಯಾದೆ, ಗೌರವವನ್ನು ಇಟ್ಕೊಂಡಿರ್ತಾರೆ ಜನ. ಅದರಿಂದ ದಯವಿಟ್ಟು ನೀವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಶ್ರೀನಿವಾಸ್ ಅವರಿಗೆ ಫಸ್ಟ್ ಪ್ರಯಾರಿಟಿ ವೋಟನ್ನು ಕೊಟ್ಟು ಅವರನ್ನು ಗೆಲ್ಲಿಸ್ಕೊಡ್ಬೇಕು. ಖಂಡಿತವಾಗಲೂ ನಾವೆಲ್ಲರೂ ಶಿಕ್ಷಕರ ಸಮಸ್ಯೆಗಳಿಗೆ ಅಥವಾ ಅನುದಾನಿತ ಶಾಲೆಗಳಾಗ್ಬೋದು, ಪ್ರೈವೇಟ್ ಶಾಲೆಗಳಾಗ್ಬೋದು, ಇಲ್ಲ ಗೌರ್ಮೆಂಟ್ ಶಾಲೆಗಳಾಗ್ಬೋದು, ಎಲ್ಲ ಶಿಕ್ಷಕರು ಒಂದೇ ಅಂತ ನೋಡಿ ನಾವು ನಿಮಗೆ ಯಾವುದೇ ರೀತಿಯಾದಂಥ ಆ ಸಂಸ್ಥೆಗಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ಖಂಡಿತವಾಗ್ಲೂ ನಾವೆಲ್ಲ ಬಂದು ನಿಮ್ಮ ಜೊತೆ ಇದ್ದು ನಿಮ್ಮ ಕೆಲಸ ಮಾಡಿಕೊಡ್ತೀವಿ. ಕೆಲವರೆಲ್ಲ ಆಶ್ವಾಸನೆಗಳು ಕೊಡ್ಬೋದು, ಬೇರೆ ಬೇರೆ ಆಶ್ವಾಸನೆಗಳು ಕೊಡೋದು, ಎಲ್ಲವನ್ನು ಕೊಡ್ಬೋದು. ನಾವು ಇಲ್ಲಿರ್ತೀವಿ, ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಕಾಲೇಜುಗಳಲ್ಲಿ ಏನೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರು, ಒಂದು ರೋಡ್ಸ್ ಇದ್ರೂ, ಇಲ್ಲ ಒಂದು ಕಾಲೇಜಿಗೆ ವಾಟರ್ ಸಮಸ್ಯೆ ಇದ್ರೂ, ಇಲ್ಲ ಅದರಲ್ಲಿ ರೋಡ್ಸ್ ಸಮಸ್ಯೆನೋ, ಎಲೆಕ್ಟ್ರಿಕ್ ಸಮಸ್ಯೆನೋ, ಇಂಥದ್ದೇನಾದರೂ ಇದ್ದಾಗ, ಶಿಕ್ಷಕರಿಗೆ ಸಮಸ್ಯೆಗಳು ಬಂದಾಗ ಖಂಡಿತವಾಗ್ಲೂ ನಾವೆಲ್ಲರೂ ನಿಮ್ಮ ಜೊತೆಗಿದ್ದು ಕೈ ಜೋಡಿಸಿ
ನಿಮ್ಮ ಕೆಲಸಗಳನ್ನು ಮಾಡುವಂಥದ್ದಕ್ಕೆ ನಾವೆಲ್ಲ ಖಂಡಿತವಾಗ್ಲೂ ಇರ್ತೀವಿ. ನಮಗೂ ಒಂದು ಹ್ಯಾಬಿಟ್ ಇದೆ, ಏನಾದರೂ ಹೇಳಿದ್ರೆ ನಡ್ಕೊಳ್ಳುವಂಥದ್ದು. ಸೊ ಅದೇ ನಾವು ನಡ್ಕೊಳ್ಳೋದಂತೂ ಕನ್ಫರ್ಮಾಗಿ ನಡ್ಕೊಳ್ತೀವಿ ಕೆಲಸ ಅಂತ. ಆಮೇಲೆ ಆಗದೇ ಇರೋದನ್ನು ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗುವಂಥವ್ರು ನಾವಂತೂ ಅಲ್ಲ. ಏನಾಗುತ್ತೋ ಅದೇ ಆಗುತ್ತೆ, ಆಗದೇ ಇರೋದನ್ನು ಮಕ್ಕದ ಮುಂದೆ ಇಲ್ಲಪ್ಪ ಇದಾಗಲ್ಲ ಹೋಗ್ರಪ್ಪ ಅಂತ ಹೇಳ್ತೀವಿ. ದಯವಿಟ್ಟು ನೀವು, ನಿಮ್ಮ ಸ್ನೇಹಿತರು, ನೀವೆಲ್ಲರೂ ನಿಮ್ಮ ಎಲ್ಲೆಲ್ಲಿ ನಿಮಗೆ ಸ್ನೇಹಿತರಿದ್ದಾರೆ ಟೀಚರ್ಸು, ಅವ್ರಿಗೆಲ್ಲರಿಗೂ ಹೇಳಿ ನೀವು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ DT ಶ್ರೀನಿವಾಸ್ ಅವರು ಸೀರಿಯಲ್ ನಂಬರ್ 2 ಫಸ್ಟ್ ಪ್ರಯಾರಿಟಿ ವೋಟನ್ನು ಅವ್ರಿಗೂ ಕೊಟ್ಟು ಅವರನ್ನು ಗೆಲ್ಲಿಸಿ, ನಿಮಗೋಸ್ಕರ ನಾವು ಕೆಲಸ ಮಾಡೋಕ್ಕೆ ನೀವು ಯಾವ ರೀತಿಯಲ್ಲಿ ಬೆಳಗ್ಗೆ 7-8 ಶಾಲೆಗೆ ಬಂದು ಸಾಯಂಕಾಲ 5-5ವರೆಗೆ ನೀವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತೀರೋ, ಅದೇ ರೀತಿಯಲ್ಲಿ ನಾವು ಬೆಳಗ್ಗೆ 7-8 ಗಂಟೆಯಿಂದ ಸಾಯಂಕಾಲ 5-5ವರೆವರೆಗೂ ನಿಮ್ಮ ಸಮಸ್ಯೆಗಳು ಯಾರಿಗೂ ಏನು ಬರಬಾರ್ದು, ಹಂಗೂ ಬಂದರೆ ನಾವು ನಿಮ್ಮ ಜೊತೆಗಿದ್ದು ಆ ಕೆಲಸಗಳನ್ನು ಮಾಡುವಂಥದ್ರಲ್ಲಿ ನಾವು ಖಂಡಿತವಾಗ್ಲೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತೀನಿ. ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು. DT ಶ್ರೀನಿವಾಸ್ ಅವರಿಗೆ ವೋಟ್ ಹಾಕಿ. ನಮ್ಮ ಸಹಕಾರ, ನಮ್ಮ ಬೆಂಬಲ ನಿಮ್ಮೆಲ್ಲರ ಜೊತೆಯೂ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.